ಸ್ನೇಹಿತರೆ, ಶುಭ ಮುಂಜಾನೆ. ಪಾದಯಾತ್ರೆ ದಿನ 9, ನಿನ್ನೆ ಸಂಜೆ ಅಂದರೆ 8 ಪಾದಯಾತ್ರೆ ದಿನ ನಾವು ಉಳ್ಕೊಂಡಿದ್ದು ಹಾನಗಲ್, ಚಿತ್ರದುರ್ಗ ತಾಲೂಕು ಹಾನಗಲ್ಲಲ್ಲಿ. ಈಗ ಬೆಳಗಿನ ಮುಂಜಾವ 3 ಗಂಟೆ ಆಗಿದೆ. ನಾವು ಬೇಗ ಇವತ್ತು ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಬಳ್ಳಾರಿ ರೀಚ್ ಆಗಬೇಕು ಅಂತೇಳಿ ಸ್ವಲ್ಪ ಬೇಗನೆ ಎದ್ದು 3 ಗಂಟೆಗೆಲ್ಲನೂ ಕೂಡ ನಾವು ಹಾನಗಲ್ನ ಬಿಟ್ಟು ಹೊರಟಿದ್ದೀವಿ. ನೋಡ್ಬೋದು ನೀವು, ಭಾಳ ಕತ್ತಲು ರೋಡು. ಹಾಗೆ ಬೆಳಗಾಗ್ತಾ ರೋಡೆಲ್ಲ ಅಷ್ಟೇ ಬೆಳಕು ಬರುತ್ತೆ. ಸೂರ್ಯನ ಕಿರಣಗಳು, ಆ ಮೋಡಗಳು. ಬೆಂಗಳೂರಲ್ಲಿ ಸುತ್ತ 1 ಕಿಲೋಮೀಟ್ರ್ ಓಡಾಡೋದಕ್ಕೆ ಒದ್ದಾಡ್ತೀರ. ಬೆಳಗ್ಗೆದ್ದು ಒಂದು 3 ಕಿಲೋಮೀಟ್ರ್ ವಾಕಿಂಗ್ ಮಾಡಿರಿ, ನಿಮ್ಮ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಆ ಮನಸ್ಸಲ್ಲಿ ಉತ್ಸಾಹ, ಉಲ್ಲಾಸ ದಿನ ತುಂಬ ಹಾಗೆ ಇರುತ್ತೆ, ಎನರ್ಜಿ. ನೀವು ಬೆಳಗಿನ ಎದ್ದು ಯಾವುದೋ ಆ್ಯಕ್ಟಿವಿಟಿ ಮಾಡಲಿಲ್ಲ ಅಂದರೆ ಕಷ್ಟ. ನೋಡಿ, ಅಲ್ಲಿ ಎತ್ತಿನ ಗಾಡಿ ಬರ್ತಾ ಇದೆ ಮರಳು ಹಾಕ್ಕೊಂಡು. ಅದೇ ಬೆಂಗಳೂರಲ್ಲಾಗಿದ್ರೆ ಅದಕ್ಕೂ ಕೂಡ ಟ್ರಾಫಿಕ್. ಊರ ಕಡೆ ಆಗಿರೋದ್ರಿಂದ ತಲೆ ಅಲ್ಲಾಡಿಸ್ಕೊಂಡು ಗೆಜ್ಜೆ ಕುಣಿಸ್ಕೊಂಡು ಗಲ್ 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 ಅಂತ. ನೋಡಿ, ಎತ್ತಿನ ಗಾಡಿ ಏನು 0 ಟ್ರಾಫಿಕಲ್ಲಿ ಹೋದಂಗೆ ಹೋಗ್ತಾ ಇದೆ. ಅದು ಒಂಥರ ಚೆಂದ ನೋಡೋದಕ್ಕೆ. ಬೆಂಗಳೂರಲ್ಲಿ ಬರೀ ಕಾರ್ಗಳು, ಬೈಕ್ಗಳು ಸೌಂಡು, ಆರನ್ ಸೌಂಡು ಕೇಳಿ 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 ಕಿವಿಗಳೆಲ್ಲ ಹಾಳಾಗೋಗಿರುತ್ತೆ. ಮುಂದೆ ಹಾಗೆ ನಾವು ಬಳ್ಳಾರಿ ರೋಡ್ ಬಳಸ್ತಾ ಇದ್ದರೆ ನ್ಯಾಷನಲ್ ಹೈವೇ ಆಫ್ ಅಥಾರಿಟಿಯವರು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ರೋಡ್ಗಳನ್ನ ಮಾಡಿದ್ದಾರೆ. ಆದರೆ ನಮ್ಮ ಸಾರ್ವಜನಿಕರು ಸ್ವಲ್ಪ ನೀಟ್ನೆಸ್ನ ಮೇಂಟೈನ್ ಮಾಡಬೇಕು. ಅಲ್ಲಲ್ಲೇ ಟಾಯ್ಲೆಟ್ಸ್ ಮಾಡಿದ್ದಾರೆ. ಆ ಟಾಯ್ಲೆಟ್ಗಳನ್ನಂತೂ ಯೂಸ್ ಮಾಡಿ ವಾಟರ್ ಫ್ಲಶ್ ಮಾಡ್ದಂಗೆಲ್ಲ ಹೋದರೆ ನೆಕ್ಸ್ಟ್ ಯೂಸ್ ಮಾಡೋರು ಭಾಳ ಕಷ್ಟ ಆಗುತ್ತೆ. ಸೊ ನಾವು ಅಲ್ಲಿಂದ ಮುಂದೆ ಬಂದ್ವಿ. ಆ ಬಿಸಿಲಿಗೆ ನಮಗೆ ನೆರಳು ಕೊಟ್ಟಂಥ ಶ್ರೀ ನಂದೀಶ್ವರ ದೇವಸ್ಥಾನ ಭಾಳ ಅಚ್ಚುಕಟ್ಟಾಗಿತ್ತು. ದೇವಸ್ಥಾನ ಹಾಗೆ ಒಂದು ನಮಸ್ಕಾರ ಹಾಕಿ ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಿ, ಆನಂತರ ಉಪಹಾರದ ಬಗ್ಗೆ ಯೋಚನೆ ಮಾಡ್ತಾ ಸ್ವಲ್ಪ ಮುಂದೆ ಬಂದಮೇಲೆ ಒಂದು ಹೋಟ್ಲು ಸಿಕ್ತು. ಊಟ ಮಾಡಿ ಅಲ್ಲಿಂದ ಹೊರಟು ಒಂದು 4 ಕಿಲೋಮೀಟ್ರ್ ಬಂದಮೇಲೆ ಹೆವಿ ಬಿಸಿಲು. ನೋಡಿ, ಒಂದು ದೊಡ್ಡ ಬೇವಿನ ಮರ. ಆ ಬೇವಿನ ಮರಕ್ಕೆ ಕೆಳಗಡೆ ಕೂತ್ಕೊಂಡಿದ್ದೀವಿ.